ಬಿಜೆಪಿಯಿಂದನೂ ಬರ್ಲಿ ಅಂತ ಪಕ್ಷ ಕಟ್ಟೋದು ಪಕ್ಷ ಬೆಳೆಸೋದು ಯೋಚನೆ ಮಾಡೋದು ತಪ್ಪು ಅಂತಲ್ಲ. ಏನ್ ಹೇಳೋದು ಸರ್? ಶಿವಮೊಗ್ಗದಿಂದನೇ ಶುರು ಆಗುತ್ತೆ ಜೆಡಿಎಸ್. ಇಲ್ಲ ಇಲ್ಲ ಇಲ್ಲ, ಅವ್ರನ್ನ ಆ ರೀತಿ ಅರ್ಥದಲ್ಲಿ ಹೇಳಿರ್ಲಿಕ್ಕಿಲ್ಲ. ನಾನು ಸಂಪೂರ್ಣ ನೋಡಿದೆ, ಏನು ಮಾತಾಡಕ್ ಬರಲ್ಲ. ಅವರು ಬಿಜೆಪಿ JDS ಎಲ್ಲರ ಉದ್ದೇಶ ಇಟ್ಕೊಂಡು ಅವ್ರ ಪಕ್ಷ ಕಟ್ಟೋ ನಿಟ್ಟಿನಲ್ಲಿ ಅವ್ರು ಮಾತಾಡಿರ್ಬೋದು. ಆದ್ರೆ ನಮ್ಮ ಪಕ್ಷ ಬದ್ಧತೆ ನಮ್ಗಳಿಗಿದೆ ಅಲ್ಲ, ಅದನ್ನ ಅವ್ರೇನು ಮಾಡಕ್ಕಾಗಲ್ಲ. ಶಿವಮೊಗ್ಗದಿಂದ ಆರಂಭ ಆಗುತ್ತಂದ್ರೆ ನಿಮ್ಮನ್ನ ಒಬ್ಬರೇ ನೀವು ಇರೋದಿಲ್ಲ. ಯಾಕೆ JDS ಮಾತ್ರ ಅಂದ್ರೆ ಅಥವಾ ಬಿಜೆಪಿನೂ ಅಂದ್ರೆ? ಇಲ್ಲ ಇಲ್ಲ ಇಲ್ಲ, JDS ನವರು ಅಂತ ಹೇಳಿದಾಗ ಶಿವಮೊಗ್ಗದಿಂದನೇ ಆರಂಭ ಆಗ್ಲಿ ಅಂತ ಹೇಳಿದ್ರು ಅವರು. ಇಲ್ಲ, ಮಾಡೋದು ಇಲ್ಲ. ಅಂದ್ರೆ JDS ಇಂದ ಬೇರೆ ಕಡೆಯಿಂದ ನಮ್ ಕಿವಿಗೆ ಬಿದ್ದಿಲ್ಲ. ನೋಡೋಣ. CP ಯೋಗೇಶ್ವರ್ 1/3 ಕರ್ಕೊಂಡ್ ಬರ್ತೀನಿ ನಾನು ಅಂತ. ಹೌದೌದು, ಪಾಪ ಎಲ್ಲರೂ ಅವ್ರನ್ನೇ ನಿಂತು ಎಲೆಕ್ಷನ್ ಮಾಡಿದ್ದು, ಅವ್ರು ನಿಂತ್ಕೊಂಡೇ ರಾಜಕಾರಣ ಮಾಡ್ತಾ ಇರೋದು. ಪಾಪ ಸಹಜವಾಗಿ ಅವ್ರು ಹೇಳ್ತಾರೆ. ಅವರೇ ಬೇರೆ ಪಕ್ಷದಿಂದ ಬಂದು ಇವತ್ತು ಇಲ್ಲಿ ನಿಂತ್ಕೊಂಡು ಗೆದ್ದಿರೋದಲ್ವಾ, ಕಾಂಗ್ರೆಸ್ ಅಲ್ಲಿ ನಿಂತು. ಅವ್ರು ಹೇಳ್ತಾರೆ ಪಾಪ. ಅಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರು ಈಗ ಹೇಳಿರೋ ಹಿನ್ನೆಲೆ ಅಂದ್ರೆ? ಅಲ್ಲ, ಜಿಲ್ಲಾ ಉಸ್ತುವಾರಿ ಸಚಿವರು ನೀವೇನ್ ಪ್ರಶ್ನೆ ಮಾಡಿದ್ರು, ಅವ್ರೇನ್ ಕೊಟ್ರು, ಅದ್ರ ಹಿನ್ನೆಲೆ ನಂಗೆ ಗೊತ್ತಿಲ್ಲ. ಆದ್ರೆ ಅವರು ಸಹಜವಾಗಿ ನನಗೆ ಹೇಳ್ತಿರ್ತಾರೆ. ಬಟ್ ನಾನ್ ಬರಲ್ಲ ಅನ್ನೋದು ಅವ್ರಿಗೂ ಚೆನ್ನಾಗಿ ಗೊತ್ತಿದೆ, ಹೋಗಲ್ಲ ಅನ್ನೋದು ಅವ್ರಿಗೂ ಚೆನ್ನಾಗಿ ಗೊತ್ತಿದೆ. ಸಹಜವಾಗಿ ಹೇಳ್ತಿರ್ತಾರೆ. ಯಾಕಂದ್ರೆ ವಿಶ್ವಾಸ ಇದೆ. ಹಿಂದೆ JDS ಅಲ್ಲಿ ಇದ್ದರು ಅವರು, ಫಸ್ಟ್ JDS ಅಲ್ಲಿ ಗೆದ್ದಿರೋರು, ಆ ವಿಶ್ವಾಸಕ್ಕೆ ಹೇಳ್ತಾ ಇರ್ತಾರೆ. ಹಿಂದೆ ಬಿಜೆಪಿಯಲ್ಲೂ ಕೂಡ ಇದೇ ತರ ಅವ್ರು ಏನೋ ಆಪರೇಷನ್ ಕಮಲ ಮಾಡೋಸ್ಕರ ಅವ್ರ ಕೈ ಮೇಲಿತ್ತು. ಸೊ ಈಗಲೂ ಕೂಡ ಅದೇ ತರ ಆಗ್ಬೋದಾ ಮೇಡಮ್? ಆಪರೇಷನ್ ದಳ ಏನಾದ್ರು? ಇಲ್ಲ ಇಲ್ಲ ಸರ್, ಆಗಲ್ಲ. ಆ ಥರ ಏನಾಗಲ್ಲ ಸರ್. ಯೋಗೇಶ್ವರ್ ಯಾರು ಸರ್? ಅದು ಅವ್ರು ಯಾರು ಸರ್? ನಮ್ಮ ಪಕ್ಷದವ್ರನ್ನ ಬರ್ರಿ ಅಂತ ಕರೆಯೋಕ್ಕೆ. ನಾನು ಗೆದ್ದಿದ್ದೀನಿ ಅನ್ನೋ ಇದು ಅಹಮದ್ರಲ್ಲಿ ತಾನು ಏನು ಬೇಕೋ ಅದನ್ನು ಮಾತಾಡೋಕೆ ಸಾಧ್ಯನ? ಮನುಷ್ಯ ಆ ಥರ ಮಾತಾಡೋದು ಬೇಡ. ಅದು ಅವರಿಗೆ ಘನತೆಗೂ ಅಲ್ಲ. ಒಬ್ರು ಲೀಡ್ರ್, ಅವರು ಲೀಡ್ರ್ ಆಗಿ ಮಾತಾಡ್ಬೇಕು, ಲೀಡ್ರ್ ಥರ ಬಿಹೇವ್ ಮಾಡಬೇಕು ಹೊರತು ಈಗ ಆ ಥರ ಮಾತಾಡೋದು ಅವರಿಗೆ ಶೋಭೆ ಕೊಡೋದಿಲ್ಲ ಅಂತ ಹೇಳ್ತೀನಿ. ಅವ್ರು ಬೇರೆ ಪಕ್ಷದಲ್ಲಿದ್ದಾಗ ಮಾಡಿದ್ದು ಅದನ್ನ ಇಲ್ಲಿ ಪ್ರಯೋಗ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ನವ್ರು ಮೆಚ್ಚಿಸ್ಕೊಳಕ್ ಮಾಡ್ತಾ ಇದ್ದಾರೆ. ನಾವು ಕಾಂಗ್ರೆಸ್ ಮುಖಂಡರನ್ನ ಮೆಚ್ಚಿಸ್ಕೊಳ್ಬೇಕಲ್ವಾ, ಮಾಡ್ತಾ ಇರ್ಬೋದು. GT ದೇವೇಗೌಡರು ಒಂದು ರೀತಿ ಅಪಸ್ವರ ಶುರು ಮಾಡ್ಬಿಟ್ಟಿದ್ದಾರೆ. ಅವ್ರದ್ದು ತುಂಬಾ ದಿವಸದಿಂದ ಇದೆ ಸರ್. ಕಡೆ ಕಾಣಿಸಿಲ್ಲಪ್ಪ. ಹಂಗಿದ್ದಿದ್ರೆ ಅವ್ರ ತಂದೆಗೂ ಮಗನಿಗೂ ಇಬ್ರಿಗೂ ನಮ್ಮ ಪಕ್ಷದಿಂದ ಕೊಟ್ಟು ಇಬ್ರಿಗೂ ನಮ್ಮ ಇದರಲ್ಲಿ ಶಾಸಕರನ್ನಾಗಿ ಗೆಲ್ಸ್ಕೊಂಡಿದಾರಲ್ಲ ಸರ್. ಅದು ಯಾಕೋ ಗ್ಯಾಪ್ ಆಗ್ತಾನೆ ಇದೆ. ನಾವು ಎಲ್ಲರೂ ಸರಿ ಮಾಡೋಕೆ ಪ್ರಯತ್ನ ಪಡ್ತಾ ಇದೀವಿ. ನೋಡೋಣ. CM ಇಬ್ರಾಹಿಂ ಭೇಟಿಯಾಗಿ ಬೇರೆ CM ಇಬ್ರಾಹಿಂ ಅವ್ರ ಬಗ್ಗೆ ಏನು ಮಾತಾಡಕ್ ರೆಡಿ ಇಲ್ಲ ಸರ್. ಅರ್ಥನೇ ಇಲ್ಲ ನನಗೆ. ಅವ್ರು ಯಾವಾಗ ಸಿದ್ದರಾಮಯ್ಯನವ್ರನ್ನ ಬೈತಾರೋ, ಯಾವಾಗ GT ದೇವೇಗೌಡರು, ಯಾವಾಗ ನಮ್ಮ ಸನ್ಮಾನ್ಯ ಮಾಜಿ ಪ್ರಧಾನಿಗಳನ್ನ ಬೈತಾರೋ, ಅದು ನನಗೆ ಗೊತ್ತಾಗ್ತಾ ಇಲ್ಲ ಅವ್ರ ಬಗ್ಗೆ ಸರ್. ನಾವು ಸೋತಿದ್ದೀವಿ ಅಂತೇನೆ ಹೆದರ್ಕೊಂಡು ಕೂತ್ಕೊಳ್ಳೋ ಅಂತ ಏನಿಲ್ಲ. ಸೋಲು ಗೆಲುವು ಎರಡನ್ನೂ ಸಮಾನವಾಗಿ ಸ್ವೀಕರಿಸ್ತಕೊಂಡು ಬರ್ತಕ್ಕಂಥ ಮನೆ ಅದು. ಅವರು ಇವತ್ತು ಸೋಲು, ನಾಳೆ ಗೆಲುವಿನ ಮೆಟ್ಲು ಖಂಡಿತ ಆಗುತ್ತೆ ಅನ್ನೋ ವಿಶ್ವಾಸ ಪಕ್ಷಕ್ಕೂ ಇದೆ, ಅವ್ರ ಕುಟುಂಬಕ್ಕೂ ಇದೆ, ಎಲ್ರಿಗೂ ಇದೆ. JDS ಒಂದು ಹೊಡೆತ ಅನ್ಸುತ್ತಲ್ಲ, ಯಾಕಂದ್ರೆ ಅವ್ರ ಕ್ಷೇತ್ರನೂ ಉಳಿಸ್ಕೊಳ್ಳಿಲ್ಲ. ಮತ್ತೆ ಮುಂದಿನ ರಾಜಕೀಯ ಬೆಳವಣಿಗೆಯಿಂದ ಕುಮಾರಸ್ವಾಮಿ ಅವರು ಕೂಡ ಹಿನ್ನಡೆ ಆಗಲ್ಲ. ಇಲ್ಲ, ಆ ರೀತಿ ಏನು ಆಗಲ್ಲ ಸರ್. ಯಾಕಂದ್ರೆ ಬೈ ಎಲೆಕ್ಷನ್ಸಲ್ಲಿ ಸಹಜ ಇವು. ಬೈ ಎಲೆಕ್ಷನ್ಸ್ ಸಹಜ, ಏನು ಮಾಡೋಕ್ಕಾಗೋದಿಲ್ಲ. ಬೈ ಎಲೆಕ್ಷನ್ಗಳು ನಾವೇನೋ ಯಾರ ಕಡೆಗಿರುತ್ತೋ ಅಲ್ಲಿ ಒಲಿಯೋದು ಸಹಜ. ಫಲಿತಾಂಶದ ನಂತರ DK ಶಿವಕುಮಾರ್ ಅವರು ಈ ಚುನಾವಣೆಯಲ್ಲಿ JDS ನವರು ನಮಗೆ ಸಹಾಯ ಮಾಡಿದ್ರು, JDS ಬಿಜೆಪಿ ಇಬ್ರು ಸಹಾಯ ಮಾಡಿದ್ರು, ಅವರಿಂದ ನಾವು ಗೆದ್ವಿ ಅನ್ನೋ ರೀತಿಲಿ. ಹೌದೇ? ಓಹೋ, ಗೊತ್ತಿಲ್ಲ ಸರ್ ನನಗಿದು ವಿಚಾರ. ಏನೋ ಯಾವ ಹೊತ್ತಲ್ಲಿ ಯಾವ ಭಾವ ಇರುತ್ತೋ ಅನ್ನೋ ರೀತಿಯಲ್ಲಿ ಏನು ಮಾಡೋಕ್ಕಾಗಲ್ಲ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.